ಏನಾಗುತ್ತೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಭವಿಷ್ಯ ಹಾಗಾದ್ರೆ? ಯಾಕೆಂತಂದ್ರೆ ಮತ ಎಣಿಕೆ ಈಗ ಪೂರ್ಣ ಆಗಿದೆ. ಗೆದ್ದಿದ್ದು ಯಾರೆಂಬ ಕುತೂಹಲ ಕೂಡ ಇದೆ. ಏನಾಗುತ್ತೆ ಹಾಗಾದ್ರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಭವಿಷ್ಯ? ಮತ ಎಣಿಕೆ ಪೂರ್ಣ, ಗೆದ್ದಿದ್ದು ಯಾರೆಂಬ ಕುತೂಹಲ. ಕಾಂಗ್ರೆಸ್ ಶಾಸಕ ರಾಜೇಗೌಡ ವರ್ಸಸ್ ಬಿಜೆಪಿಯ ಜೀವರಾಜ್. ನಿನ್ನೆ ಮರು ಎಣಿಕೆ ವೇಳೆ ಗೊಂದಲ, ಹೈ ಡ್ರಾಮಾ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಮಹತ್ವದ ತಿರುವು. ಕಾಂಗ್ರೆಸ್ನ ರಾಜೇಗೌಡರ 258 ಅಂಚೆ ಮತಗಳು ತಿರಸ್ಕೃತ. 2023 ಮೇ 13ರಂದು ನಡೆದಿದ್ದ ಎಲೆಕ್ಷನ್ ಸಿಂಧುಗೊಂಡಿದ್ದ ಮತಗಳು ಇದೀಗ ತಿರಸ್ಕೃತ ಆಗಿದೆ. ಈ ಹಿಂದೆ 569 ಅಂಚೆ ಮತವನ್ನ ಪಡೆದಿದ್ದ ರಾಜೇಗೌಡರು ಸದ್ಯ ಬಿಜೆಪಿಯ ಜೀವರಾಜ್ಗೆ 692 ಅಂಚೆ ಮತಗಳು. ಚುನಾವಣಾ ಫಲಿತಾಂಶದ ಅಂತಿಮ ಚಿತ್ರಣ ಏನಾಗುತ್ತೆ? ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಭವಿಷ್ಯ ಏನಾಗುತ್ತೆ ಎಂಬ ಪ್ರಶ್ನೆ. ಯಾಕೆಂತಂದ್ರೆ ಮತ ಎಣಿಕೆ ಈಗ ಪೂರ್ಣ ಆಗಿದೆ, ಆದ್ರೆ ಯಾರು ಗೆದ್ರು ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ಕಾಂಗ್ರೆಸ್ ಶಾಸಕ ರಾಜೇಗೌಡ ವರ್ಸಸ್ ಬಿಜೆಪಿಯ ಜೀವರಾಜ್, ಯಾರಿಗೆ ಈ ಒಂದು ವಿಜಯದ ಮಾಲೆ ಅನ್ನೋದೇ ಈಗಿರುವಂತಹ ಕುತೂಹಲ. ಹೈಕೋರ್ಟ್ ಆದೇಶದ ಮೇರೆಗೆ ಸದ್ಯಕ್ಕೆ ಒಂದು ಅಂಚೆ ಮತಗಳ ಮರು ಎಣಿಕೆಯನ್ನು ಕೂಡ ಮಾಡಲಾಗಿದೆ. ಯಾಕೆಂತಂದ್ರೆ ಬಿಜೆಪಿಯ ಜೀವರಾಜ್ ಅವರು ಲೋಪ ಆಗಿದೆ ಈ ಒಂದು ಮತ ಎಣಿಕೆ ಸಂದರ್ಭದಲ್ಲಿ ಅಂತ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ ಹೈಕೋರ್ಟ್ ಕೂಡ ಆದೇಶವನ್ನ ನೀಡಿತ್ತು. ಈ ಒಂದು ಮತಗಳೇನಿದ್ದಾವೆ ಅಂಚೆ ಮತಗಳ ಮರು ಎಣಿಕೆ ಆಗಬೇಕು ಅಂತ ಆದೇಶವನ್ನು ನೀಡಿತ್ತು. ಇನ್ನು ಈ ಒಂದು ಅಂಚೆ ಮತಗಳ ಮರು ಎಣಿಕೆ ಕೂಡ ಈಗ ಕಂಪ್ಲೀಟ್ ಆಗಿದೆ. ಆದ್ರೆ ಯಾರು ಗೆದ್ದಿದ್ದು ಎಂಬ ಕುತೂಹಲ ಸದ್ಯಕ್ಕಿದೆ. ಇನ್ನು ನಿನ್ನೆ ಅಂತೂ ಬಹಳ ಒಂದು ಗೊಂದಲದ ಗೂಡು ಕೂಡ ಆಗಿತ್ತು ಈ ಒಂದು ಮತ ಮರು ಎಣಿಕೆ ಮಾಡುವಂತಹ ಸಂದರ್ಭದಲ್ಲಿ. ಸದ್ಯಕ್ಕೆ ಒಂದು ವಿಜಯದ ಮಾಲೆ ಯಾರಿಗೆ ಅರ್ಪಣೆ ಆಗತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಈಗ ನಿನ್ನೆ ಮರು ಎಣಿಕೆಯ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಭಾರಿ ಹೈ ಡ್ರಾಮಾ ಕೂಡ ನಡೆದಿತ್ತು. ಸದ್ಯಕ್ಕೆ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಮಹತ್ವದ ತಿರು ಕೂಡ ಪಡ್ಕೊಂಡಿದೆ. ಕಾಂಗ್ರೆಸ್ನ ರಾಜೇಗೌಡರಿದ್ದಾರೆ 258 ಅಂಚೆ ಮತಗಳು ಈಗ ತಿರಸ್ಕೃತ ಆಗಿದೆ. ಮತ್ತೊಂದೆಡೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕಾಂಗ್ರೆಸ್. ಚಿಕ್ಕಮಗಳೂರು ನಗರ ಠಾಣೆಗೆ ಟ್ಯಾಂಪರಿಂಗ್ ದೂರು. ಮತಗಳನ್ನ ತಿರುಚಿದ್ದಾರೆ ಅಂತ ಕೈ ಮುಖಂಡರಿಂದ ಕಂಪ್ಲೇಂಟ್. ಟ್ರಂಕ್ ಒಡೆದು ಮತಗಳನ್ನ ತಿರುಚಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಪರಾಜಿತ ಅಭ್ಯರ್ಥಿ ಜೀವರಾಜ್ ವಿರುದ್ಧ ಆರೋಪ ಕೇಳಿಬರ್ತಿದೆ. ಅಂದಿನ ಚುನಾವಣಾಧಿಕಾರಿ ವಿರುದ್ಧವೂ ಕೂಡ ಈಗ ಸದ್ಯಕ್ಕೆ ದೂರು ದಾಖಲಾಗಿದೆ. ಮತ್ತೊಂದೆಡೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಕಾಂಗ್ರೆಸ್ನವರು. ಚಿಕ್ಕಮಗಳೂರು ನಗರ ಠಾಣೆ ಏನಿದೆ ಟ್ಯಾಂಪರಿಂಗ್ ದೂರನ್ನ ದಾಖಲು ಮಾಡಲಾಗಿದೆ. ಅಂದ್ರೆ ಮತಗಳನ್ನ ತಿರುಚಿದ್ದಾರೆ ಅಂತ ಕೈ ಮುಖಂಡರಿಗೆ ಒಂದು ಕಡೆ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ದಾರೆ. ಇದರ ಜೊತೆಗೆ ಈ ಒಂದು ಟ್ರಂಪನ ಒಡೆದು ಮತಗಳನ್ನ ತಿರುಚಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಬಿಜೆಪಿ ಪರಾಜಿತ ಅಭ್ಯರ್ಥಿ ಜೀವರಾಜ್ ವಿರುದ್ಧ ಈ ಒಂದು ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಅಂದಿನ ಚುನಾವಣಾ ಅಧಿಕಾರಿ ಏನು ವೇದಮೂರ್ತಿ ಇವರಿದ್ರು, ಅವರ ವಿರುದ್ಧವೂ ಕೂಡ ಸದ್ಯಕ್ಕೆ ದೂರು ಕೂಡ ದಾಖಲಾಗಿದೆ. ಹಾಗಾಗಿ ಸದ್ಯಕ್ಕೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಚಿತ್ರಣ ಅಂದ್ರೆ ಮುಂದಿನ ಚಿತ್ರಣ ಯಾವ ರೀತಿ ಇರುತ್ತೆ ಎನ್ನುವ ಕುತೂಹಲ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಕಾಂಗ್ರೆಸ್ನ ರಾಜೇಗೌಡರ 258 ಅಂಚೆ ಮತಗಳೇನಿದ್ದಾವೆ ಅದು ಈಗ ಸದ್ಯಕ್ಕೆ ತಿರಸ್ಕೃತ ಆಗಿದೆ. 2023 ಮೇ 13ರಂದು ನಡೆದಿದ್ದಂತಹ ಮತ ಎಣಿಕೆ ಸಂದರ್ಭದಲ್ಲಿ ಸಿಂಧು ಆಗಿತ್ತು. ಆದ್ರೆ ಈಗ ಸಿಂಧುಗೊಂಡಿದ್ದ ಮತಗಳು ತಿರಸ್ಕೃತ ಆಗಿದೆ. ಹಾಗಾಗಿ ಸದ್ಯಕ್ಕೆ ಅಂದು ಇದ್ದಂತಹ ಚುನಾವಣಾ ಅಧಿಕಾರಿ ಯಾರಿದ್ರು ಅವರ ವಿರುದ್ಧವೂ ಕೂಡ ಈಗ ದೂರು ದಾಖಲಾಗಿದೆ. ಅಂದಿನ ಚುನಾವಣಾಧಿಕಾರಿ ವೇದಮೂರ್ತಿ ಅವರ ವಿರುದ್ಧವೂ ಕೂಡ ಸದ್ಯಕ್ಕೆ ದೂರು ದಾಖಲಾಗಿದೆ. ಯಾಕೆಂತಂದ್ರೆ ಆಗ ಸಿಂಧು ಆಗಿದ್ದು ಈಗ ಸಿಂಧು ಆಯಿತು ಅಂತಂದ್ರೆ ಅಲ್ಲಿ ಒಂದು ಲೋಪ ಎಸಗಲಾಗಿದೆ ಎಂಬ ಆರೋಪ. ಅದರ ಬೆನ್ನಲ್ಲೇ ಈಗ ಅವರ ವಿರುದ್ಧವೂ ಕೂಡ ಸದ್ಯಕ್ಕೆ ದೂರು ದಾಖಲಾಗಿದೆ. ಇನ್ನು ಚಿಕ್ಕಮಗಳೂರು ನಗರ ಠಾಣೆಗೆ ಈಗ ಕೈ ಮುಖಂಡರು ಕೂಡ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಬೆನ್ನಲ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗತ್ತೆ ಮುಂದೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಒಟ್ಟಿನಲ್ಲಿ ಈಗ ಮತ ಎಣಿಕೆ ಕಾರ್ಯ ಕಂಪ್ಲೀಟ್ ಆಗಿದೆ, ಜೊತೆಗೆ ಯಾರಿಗೆ ಎಷ್ಟು ಮತಗಳು ಬಂದಿದೆ ಎಂಬ ಲೆಕ್ಕಾಚಾರ ಕೂಡ ಸಿಕ್ಕಿದೆ. ಆದ್ರೆ ಎಲ್ಲವನ್ನು ಕೂಡ ಈಗ ಹೈಕೋರ್ಟ್ ಮುಂದಿಡ್ತಾರೆ. ಹೈಕೋರ್ಟ್ ಮುಂದಿಟ್ಟ ನಂತರ ಏನಾಗತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇನ್ನು ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಸದ್ಯಕ್ಕೆ ಮುಗಿದಿದೆ. ಹೈಕೋರ್ಟ್ ಆದೇಶದಂತೆ ಮತಗಳ ಮರು ಎಣಿಕೆಯನ್ನು ಕೂಡ ಮಾಡಲಾಗಿದೆ. ಅಂಚೆ ಮತಗಳನ್ನ ಮರು ಪರಿಶೀಲಿಸಿ ಮರು ಎಣಿಕೆಯನ್ನ ಮಾಡಲಾಗಿದೆ. ಬಾಕಿ ಉಳಿದ 1543 ಅಂಚೆ ಮತಗಳನ್ನು ಕೂಡ ಮರು ಎಣಿಕೆಗೆ ಆದೇಶ ಕೂಡ ನೀಡಲಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.